ಬುಕ್ ಮೈ ಶೋ ಅಲ್ಲಿ ಹೌಸ್ಫುಲ್ ಅಂತ ತೋರಿಸ್ತದೆ. ಹಾಗೆ ತುಂಬ ಬೇಜಾರು ಕೂಡ ಇದೆ. ಇದು ನಮಗೆ ಮೇನ್ ಥಿಯೇಟ್ರ್ ಅಲ್ವೇ ಅಲ್ಲ. ಇದು ಎಲ್ಲೋ ನನಗೆ ಅನಿಸ್ತಾ ಇದೆ ಬೇಕು ಅಂತ ರಿಲೀಸ್ ಮಾಡೋರೇನೋ ಅನಿಸ್ತದೆ. ಅದನ್ನು ತಗೊಂಡು ರಿಲೀಸ್ ಮಾಡ್ತಿದಾರಲ್ಲ ಅವ್ರಿಗೆ ಫಸ್ಟು ಕಾಮನ್ ಸೆನ್ಸ್ ಇರಬೇಕು. ನಾವಾಗ ಬಂದು ಇನ್ನು 2 ವಾರ ಆಗಿದೆ. ಕನ್ನಡ ಇಂಡಸ್ಟ್ರಿಗೆ ಹೆಸರು ಕೊಟ್ಟಂಥ ಸಿನಿಮಾ ಇದು. ಬೇಕಿರಲಿಲ್ಲ ಈ ಸಿನಿಮಾ. ಇವಾಗ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇದು ಮಾಡಲೇಬಾರ್ದಿತ್ತು ರಿಲೀಸು. ದರ್ಶನ್ ಸಿನಿಮಾ ಅಂತ ನೋಡಬೇಡಿ, ಇದನ್ನ ಕನ್ನಡ ಸಿನಿಮಾ ಅಂತ ನೋಡ್ರಿ. ಇದನ್ನ ತುಂಬ ಖುಷಿ ಇದೆ, ಹಾಗೆ ತುಂಬ ಬೇಜಾರು ಕೂಡ ಇದೆ. ಆ ಬೇಜಾರು ಏನಂದರೆ ಈ ಸಿನಿಮಾ ರಿಲೀಸ್ ಮಾಡೋರು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋಬೇಕಾಗಿತ್ತು. ಯಾಕೆಂದರೆ ಸಿನಿಮಾ ಪ್ರಮೋಷನ್ ಇಲ್ಲ, ಸಿನಿಮಾ ಯಾವ ಥಿಯೇಟ್ರ್ ರಿಲೀಸ್ ಆಗುತ್ತಂತ ಅಪ್ಡೇಟ್ ಇಲ್ಲ, ಆಯಿತಾ. ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಥಿಯೇಟ್ರಲ್ಲಿ ಆಮೇಲೆ ಬುಕ್ ಮೈ ಶೋ ಅಲ್ಲಿ ಹೌಸ್ಫುಲ್ ಅಂತ ತೋರಿಸ್ತದೆ. ಪೇಟಿಎಮ್ ಒಂದು ಇದು ಮಾಡಿದ್ದಾರೆ, ಪೇಟಿಎಮ್ಮಲ್ಲಿ ಫುಲ್ ಖಾಲಿ ಅಲ್ಲ. ಅದೊಂದು ಸಮಸ್ಯೆ ಆಗಿದೆ ಜನರಿಗೆ. ಅದು ಅಲ್ಲದೆ ಬೆಳಿಗ್ಗೆ ಮಾರ್ನಿಂಗ್ ಶೋ ಚಳಿ ಟೈಮು, ಬೆಳಿಗ್ಗೆ ಯಾರೂ ಬರಲ್ಲ. ಆಮೇಲೆ ಇದು ನಮಗೆ ಮೇನ್ ಥಿಯೇಟ್ರ್ ಅಲ್ವೇ ಅಲ್ಲ. ಮೇನ್ ಥಿಯೇಟ್ರ್ ನಮಗೆ ಯಾವಾಗಲೂ ಅದು ಮೆಜೆಸ್ಟಿಕ್ ಕೊಡಬೇಕು, ಇಲ್ಲಾಂದ್ರೆ ನಮ್ಮದು ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರು ಅಲ್ವಾ. ನಾವು ಯಾವಾಗಲೂ ಪ್ರಸನ್ನನೇ, ದರ್ಶನ ಅಂತಲೇ ಪ್ರಸನ್ನಗೆ ಆಲ್ಮೋಸ್ಟ್ ಜನ ಎಲ್ಲ ಅಲ್ಲೇ ಹೋಗಿರ್ತಾರೆ. ಜನರಿಗೆ ಭಾಳ ಅಪ್ಡೇಟೇ ಇಲ್ಲ. ಇದು ಎಲ್ಲೋ ನನಗೆ ಅನಿಸ್ತಾ ಇದೆ ಬೇಕು ಅಂತ ರಿಲೀಸ್ ಮಾಡೋರೇನೋ ಅನಿಸ್ತದೆ. ಅದು ಟೋಟಲ್ 7 ಸಿನಿಮಾಗಳು, ಅದು ಕನ್ನಡ ಸಿನಿಮಾಗಳು 7 ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು. ಸೊ ಅದ್ರ ಜೊತೆ ಈ ಸಿನಿಮಾ ಬಂದಿರೋದ್ರಿಂದ ಏನಾದರೂ ಥಿಯೇಟ್ರ್ ಸಿಗಲಿಲ್ವಾ ಅಂತ? ಹಾಗಂತೇನಿಲ್ಲ ಮೇಡಮ್, ಥಿಯೇಟ್ರ್ ಯಾಕೆ ಸಿಗಲ್ಲ ಹೇಳಿ. ಮೇನ್ ಥಿಯೇಟ್ರು ತೊಗೊಳ್ಬೇಕು. ರಿಲೀಸ್ ಮಾಡೋರು ಫಸ್ಟು ಏನು ಇದನ್ನು ತೊಗೊಂಡು ರಿಲೀಸ್ ಮಾಡ್ತಿದ್ದಾರಲ್ಲ ಅವ್ರಿಗೆ ಫಸ್ಟು ಕಾಮನ್ ಸೆನ್ಸ್ ಇರಬೇಕು. ಯಾವ ಥಿಯೇಟ್ರಿಗೆ ಈಗ ಬಿಡಿ, ಈ ವಾರ ಇಲ್ಲ ನೆಕ್ಸ್ಟ್ ವಾರ ರಿಲೀಸ್ ಮಾಡ್ಬೋದಾಗಿತ್ತಲ್ಲ. ನಾವಾಗ ಬಂದು ಇನ್ನು 2 ವಾರ ಆಗಿದೆ ಅಲ್ವಾ. ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಮುಂದೆ ರಿಲೀಸ್ ಮಾಡಬೇಕಾಗಿತ್ತು. ಇದು ಬೇಕು ಅಂತ ರಿಲೀಸ್ ಮಾಡ್ದಂಗಿದೆ ಇದು. ಹಾಂ, ಇದು ಎಂಥ ಸಿನಿಮಾನ ಹೇಳ್ತಾ ಇದ್ದೀನಿ. ನಾನು ಡಿ ಬಾಸ್ ಅಭಿಮಾನಿ, ಬೇಜಾರಾಗಿ ಹೇಳ್ತಾ ಇದ್ದೀನಿ. ಸ್ಟೇಟ್ ಅವಾರ್ಡ್ ತೊಗೊಂಡಿರೋ ಸಿನಿಮಾ ಬಾಸ್ ಇದು, ಸರಿನಾ? ಈ ಥರ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ, ಫ್ಯಾನ್ಸಿಗೆ ತುಂಬ ಬೇಜಾರಾಗುತ್ತೆ. ಬೇಕಿರಲಿಲ್ಲ ಈ ಸಿನಿಮಾ. ಇವಾಗ ಇನ್ನೊಂದು 6 ತಿಂಗಳು ಇರಲಿಲ್ಲ ಅಂದರೆ ನಮ್ಗೆ ಬೇಜಾರಿರಲಿಲ್ಲ. ಬಾಸ್ ಹೊರಗಡೆ ಬರೋ ತನಕ ಸಿನಿಮಾ ಬೇಕಾಗಿರಲಿಲ್ಲ. ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋರು ಕರೆಕ್ಟಾಗಿ ತಿಳ್ಕೊಂಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಇವ್ರು ಈ ಥರ ರಿಲೀಸ್ ಮಾಡಿದ್ರೆ ನಾವು ಫ್ಯಾನ್ಸಲ್ಲಿ ಏನಾಗಬೇಕು? ತುಂಬ ಬೇಜಾರಾಗಿದೆ ಮೇಡಮ್. ಬಾಸ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ಬಟ್ ಸಿನಿಮಾ ಮಾಡಿದ್ದಾರೆ, ರಿಲೀಸ್ ಮಾಡಲಿ, ಬಟ್ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ಅಂತೂ ಈ ಟೈಮ್ ಬೇಡ ಆಗಿತ್ತು, ಡಿಸ್ಟ್ರಿಬ್ಯೂಷನ್ ಅವ್ರಿಗೆ ಬಂದಿಲ್ಲ. ತುಂಬ ಡಿಸಪಾಯಿಂಟ್ ಆಗಿದೆ. ಬಟ್ ಸಿನಿಮಾ ಪ್ರಮೋಷನ್ ರೀಚ್ ಆಗಿಲ್ಲ ಮೇಡಮ್, ಆಯಿತಾ? ರೀಚೇ ಆಗಿಲ್ಲ, ಪ್ರಮೋಷನ್ನೇ ಮಾಡಿಲ್ಲ. ಎಲ್ಲಿ ಮಾಡಿದ್ದಾರೆ ಪ್ರಮೋಷನ್? ನಿನ್ನೆ ನೈಟ್ ಗೊತ್ತಾಗಿದೆ. ನಾವೇ ಕರೆದಿದ್ದೀವಿ ನೋಡಿ. ಜನ ಇದ್ದಾಗ ಬಂದು ಪಬ್ಲಿಸಿಟಿ ಮಾಡೋದಲ್ಲ ಅಲ್ವಾ. ಸಿನಿಮಾ ರಿಲೀಸ್ ಆಗುವಾಗ ಈ ಥರ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳಬೇಕು ಜನರಿಗೆ ಅಲ್ವಾ. ಆವಾಗಲೇ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಯಾವುದೋ ಸಿನಿಮಾ ಯಾವುದೋ ಥಿಯೇಟ್ರ್ ಯಾವುದಂತಲೇ ಗೊತ್ತಿಲ್ಲ. ಬಿಗ್ ಮೈ ಶೋನಲ್ಲಿ ನಿನ್ನೆ ನೈಟ್ ನೋಡಿದಾಗ ಗೊತ್ತಾಗಿದೆ ನನಗೆ JP ನಗರದಲ್ಲಿ ರಿಲೀಸ್ ಆಗಿದೆ ಅಂತ ಅಲ್ವಾ. ಮೇನ್ ಥಿಯೇಟ್ರ್ ಎಲ್ಲಿ ಕೊಡಬೇಕಲ್ಲ ಇಂಥ ಸಿನಿಮಾ. ರಾಯಣ್ಣ ಅಂದರೆ ಏನದು? ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮೆಲ್ಲರಿಗೋಸ್ಕರ ಹೋರಾಟ ಮಾಡಿದಂಥ ಮನುಷ್ಯ. ಅಂಥ ಮನುಷ್ಯಂದು ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ. ಇಂಥ ಸಿನಿಮಾ ಎಂಥ ಜಾಗದಲ್ಲಿ ರಿಲೀಸ್ ಮಾಡಬೇಕು ಮೇಡಮ್? ಅಪ್ಡೇಟೇ ಇಲ್ಲ ಅದು. ನೋಡಿ ಹೇಳ್ಬೇಕಂದ್ರೆ ಒಂದು ಪ್ರಮೋಷನ್ ನವಾಗ್ರ ಹೆಂಗ್ ಮಾಡಿದ್ರು ಆ ಥರ ಪ್ರಮೋಷನ್ ಮಾಡಿದ್ರೆ ಈ ಥಿಯೇಟ್ರ್ ಎಷ್ಟು ಜನ ಇರ್ತಿದ್ರು ಅಂದರೆ ನೀವೇ ನೋಡಿ, ಎಷ್ಟು ಕ್ರೇಜ್ ಇರ್ತಿತ್ತು. ಅದು ಸಂಗೊಳ್ಳಿ ರಾಯಣ್ಣ, ಅದಕ್ಕೆ ಎಂಥ ನೇಮ್ ಇದೆ ಗೊತ್ತಾ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ನೇಮ್ಗೆ ಒಂದು ಬೆಲೆ ಇದೆ. ಆ ನೇಮ್ಗೆ ಹಾಳು ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಇದು ಪ್ರಮೋಷನ್ ಮಾಡಿಲ್ಲ, ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇದು ಮಾಡಲೇಬಾರ್ದಿತ್ತು ರಿಲೀಸು. ಏನು ಗೊತ್ತಾ, ನೀವು ರಿಲೀಸ್ ಮಾಡ್ತಿರಲ್ವಾ, ಮಾಡಬೇಕಾದ್ರೆ ಎಲ್ಲ ಬಂದು ನೋಡಿ. ನವಗ್ರಹ ರಿಲೀಸ್ ಮಾಡಬೇಕಾದ್ರೆ ಅಲ್ಲಿರೋ ಆರ್ಟಿಸ್ಟ್ಗಳೆಲ್ಲ ಬಂದು ರಿವೀಲ್ ಕೊಟ್ಟರು, ಇಂಥ ಥಿಯೇಟ್ರ್ ಇಂತಿಂಥ ಜಾಗದಲ್ಲಿ ನಾವೆಲ್ಲ ಬರ್ತಿದ್ವಿ, ನೀವೆಲ್ಲ ಬನ್ನಿ ಅಂತ. ಇದರಲ್ಲಿ ಯಾರಾದರೂ ಮಾಡಿದ್ರಾ? ಯಾರೂ ಮಾಡಲಿಲ್ಲ. ಯಾವುದು ಅಪ್ಡೇಟ್ ಇಲ್ಲ, ಇನ್ನೊಂದಿಲ್ಲ. ಸುಮ್ಮನೆ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಗ್ತಿದೆ. ಎಲ್ಲಿ ರಿಲೀಸ್ ಆಗ್ತಿದೆ? ಬೇಕಲ್ಲ ಒಂದು ಸ್ಥಳ, ಇಂಥ ಜಾಗದಲ್ಲಿ ರಿಲೀಸ್ ಆಗ್ತಿದೆ ಅಂತಲ್ವಾ. ತಗೊಂಡೋಗಕ್ಕೆ ಮೆಜೆಸ್ಟಿಕಲ್ಲಿತ್ತು, ಇಲ್ಲ ಪ್ರಸನ್ನ ಥಿಯೇಟ್ರ್ ಇತ್ತು, ತೊಗೊಳ್ಳಲ್ಲ. ಅವ್ರ ಕಲೆಕ್ಷನ್ ಇಲ್ಲ ಅಂತ ಯಾವತ್ತಾದ್ರು ಹೇಳಿದ್ದೀರಾ? ಯಾವಾಗ ಈ ಅಪ್ಪನ ಸಿನಿಮಾ ಯಾವಾಗ ಹಾಕಿದ್ರು ನಮ್ಮ ಬಾಸ್ ಸಿನಿಮಾ ನಮಗೆ ಫುಲ್ ಕಲೆಕ್ಷನ್ ಅಂತ ಹೇಳಿದ್ದಾರೆ ಅಲ್ವಾ. ಅವರು ತೊಗೊತಾ ಇರಲಿಲ್ವಾ? ಇಲ್ಲ ಬಿಡಿ, ಈ ವಾರ ಬಿಡಿ, ಇನ್ನು ನೆಕ್ಸ್ಟ್ ವಾರದಲ್ಲಿ ಹಾಕ್ಬೋದಾಗಿತ್ತು. ಥಿಯೇಟ್ರ್ ಸಿಕ್ಕಿಲ್ಲ ಅಂದರೆ ಬೇಕು ಅಂತ ಆಗ್ದಂಗಿದೆ ಸಿನಿಮಾ. ನಮ್ಮ ಅಭಿಮಾನಿಗಳು ತುಂಬ ಆ್ಯಕ್ಚುಲಿ ನವಗ್ರಹ ರಿಲೀಸ್ ಆಯ್ತಲ್ವಾ, ಆ ದಿನನೇ ರಿಲೀಸ್
ರಿಲೀಸ್ ಆಗಬೇಕಿತ್ತು. ಆದರೆ ದಿನಕರ್ ಸರ್ ಏನೋ ಹೇಳ್ಕೊಂಡಿದ್ರಿಂದ ಇವತ್ತು ಅದನ್ನು ಪೋಸ್ಟ್ಪೋನ್ ಆಗಿದೆ ಅಷ್ಟೇ. ಅಲ್ಲ, ಇನ್ನೊಂಚೂರು ಮುಂದಕ್ಕೆ ಹಾಕ್ಬೋದಾಗಿತ್ತಲ್ವಾ? ಹಾಕಿದ್ರೆ ನಿಮ್ಗೇನು ಯೂಸ್ ಇದೆ? ಏನು ಯೂಸ್ ಇದೆ? ಈಗ ಎಲ್ಲ ಮೂವಿಕಿನ್ನ ಇದು ಕನ್ನಡಕ್ಕೋಸ್ಕರ ತೆಗೆದಿರೋ ಮೂವಿ ಫಸ್ಟ್ ಪಾಯಿಂಟು. ಯಾಕಂದರೆ ಇದು ಇದರಲ್ಲಿ ಪ್ರತಿಯೊಂದು ಡೈಲಾಗ್ಗಳು ಕೂಡ ಕನ್ನಡಕ್ಕೋಸ್ಕರ ಮಾತಾಡಿರೋದು, ಹೌದ್ರಾ? ಹಂಗಿದ್ಮೇಲೆ ಇದನ್ನು ಭಾಳ ಎಲ್ಲ ಈ ಆಗಿರೋ ರಿಲೀಸ್ ಫಿಲಮ್ಗಿನ್ನ ಇದು ಜಾಸ್ತಿ ರಿಲೀಸ್ ಆಗಬೇಕು, ಹೈಯೆಸ್ಟ್ ಗ್ರಾಸ್ ಲೆವೆಲ್ ದಾಟಬೇಕಿದು. ಯಾಕಂದರೆ ಇದು ಕನ್ನಡಕ್ಕೋಸ್ಕರ ತೆಗೆದಿರೋ ಮೂವಿ. ಈ ಬಾಹುಬಲಿ ಅಂತ ಅದು ಇದು ಭಾಷೆಗಳು ತೆಗಿತಾರೆ, ಅದಕ್ಕೆ ಕಾಂಪಿಟೇಷನ್ ಕೊಡಂಗಿದೆ ಮೂವಿ ಇದು, ಹೌದ್ರಾ? ಅದು ಏನು ಒಂದು ಗ್ರಾಫಿಕ್ಸ್ ಏನಾದರೂ ಇದೇನ ಇದರಲ್ಲಿ? ಒಂದು ಗ್ರಾಫಿಕ್ಸ್ ಕೂಡ ಒಂದು ಫೈಟ್ ಸೀನಲ್ಲಿ ಪ್ರತಿ ರಿಯಲಿಸ್ಟಿಕ್ ಆಗಿ ತೆಗ್ದಿರೋದು. ಯಾವ ಇಸ್ವಿಯಲ್ಲಿ ಬಂದಿದ್ರು ಕೂಡ ಈ ಮೂವಿನ ಒಂದು ಕನ್ನಡಕ್ಕೋಸ್ಕರ ತೆಗ್ದಿರೋ ಮೂವಿ, ಇದಕ್ಕೆ ಎಂಕರೇಜ್ ಮಾಡಬೇಕು. ಎಲ್ಲ ಥಿಯೇಟ್ರ್ಗಳು ಬಂದು ಮುಂದಸ್ತಕ್ಕೆ ತಗೊಂಡ್ಲೇಬೇಕು ಇವನ್ನ ಮೂವಿಗಳನ್ನು. ಕನ್ನಡ ಇಂಡಸ್ಟ್ರಿ ಒಂದು ಟೈಮ್ ಇದ್ದಾಗ ಮೇಲೆತ್ತದಂಥ ಸಿನಿಮಾ ಇದು, ಕನ್ನಡ ಇಂಡಸ್ಟ್ರಿಗೆ ಹೆಸರು ಕೊಟ್ಟಂಥ ಸಿನಿಮಾ ಇದು. ಆ ಟೈಮಲ್ಲಿ ಅಂಥ ಸಿನಿಮಾನ ತಗೊಂಡೋಗಿ ನೀವು ಎಂತೆಂಥ ಜಾಗದಲ್ಲಿ ರಿಲೀಸ್ ಮಾಡಿಬಿಟ್ಟು ಯಾವ ಥರ ಅವಮಾನ ಮಾಡ್ತಿದ್ದೀರಿ ನೀವು. ಸರ್, ಈಗ ನೆಕ್ಸ್ಟ್ ದರ್ಶನ್ ಅವ್ರ ಸಿನಿಮಾ ಮತ್ತೆ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ ಏನೇನು ಪ್ಲಾನ್ ಮಾಡ್ಕೋಬೇಕು? ಯಾವ ಸಿನಿಮಾ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಮೇಡಮ್, ನೆಕ್ಸ್ಟು ನಾವು ಸಿನಿಮಾ ಯಾವುದೇ ನಮ್ಮ ಬಾಸ್ ಯಾವ ಸಿನಿಮಾನಾದರೂ ಬಿಡಿ, ನಾವು ಅಭಿಮಾನಿಗಳು ನೋಡ್ತೀವಿ, ಆಯಿತಾ? ನೀವು ಬಿಡೋದಕ್ಕೆ ಮುಂಚೆ ಜನರಿಗೆ ಒಂದು ಮೇನ್ ಥಿಯೇಟ್ರ್ ಕೊಡಿ. ಮೇನ್ ಥಿಯೇಟ್ರ್ ಕೊಟ್ಟು ಇಂಥ ಜಾಗದಲ್ಲಿ ಇಂಥ ಡೇಟ್ಗೆ ಹಿಂಗೆ ರಿಲೀಸ್ ಆಗ್ತಿದೆ ಅಂತ ಒಂದು ಅಪ್ಡೇಟ್ ಕೊಡಿ. ಜನಗಳು ಬರ್ತಾರೆ, ಆಯಿತಾ? ಆ ಅಪ್ಪನಿಗೆ ದಿನ ಬರೋಂಥ ಫ್ಯಾನ್ಸ್ಗಳಿದ್ದಾರೆ ನಮಗೆ, ಆಯಿತಾ? ಅದನ್ನು ಬಿಟ್ಬಿಟ್ಟು ತಗೊಂಡು ಬಂದು ಎಲ್ಲ ಜೆ ಪಿ ನಗರದಲ್ಲಿ ಹಾಕ್ಬಿಟ್ಟು ಅದು ಅಪ್ಡೇಟೇ ಇಲ್ಲ. ಅದು ಬುಕ್ ಮೈ ಶೋವಲ್ಲಿ ಯಾರು ಎಲ್ಲರೂ ಎಜುಕೇಟೆಡ್ ಇಲ್ಲ, ಎಲ್ಲ 90% ಅನ್ಎಜುಕೇಟ್ಗಳು ನಮ್ಮಂಥ ಓದಿರೋರು ಇದ್ದಾರೆ, ಆಯಿತಾ? ಅವ್ರು ಎಲ್ಲಿ ನೋಡ್ತಾರೆ ಹೇಳಿ? ಒಂದು ಪೇಪರ್ ಸ್ಟೇಟ್ಮೆಂಟ್ ನೋಡ್ತಾರೆ, ಇಲ್ಲೊಂದು ವಿಡಿಯೋ ನೋಡ್ತಾರೆ. ಏನಂದರೆ ನಿನ್ನೆ ಸಾಯಂಕಾಲ 6 ಗಂಟೆವರೆಗೂ ಚೆಕ್ ಮಾಡಿದ್ದೀವಿ ಜೆ ಪಿ ನಗರ ಸಿದ್ಧಲಿಂಗೇಶ್ವರ. ಇವಾಗ ನೀವು ನೋಡ್ಬೋದು ಇಲ್ಲಿ 10 ಈಗ ಎಷ್ಟು ಮಾರ್ನಿಂಗ್ 6:15 6:15 ಶೋಲ್ಡ್ ಔಟ್ ಅಂತ ತೋರಿಸ್ತಿದೆ. ಈಗ ಇದು ಬುಕ್ ಮೈ ಶೋ ತಾನೇ ಓಪನ್ ಮಾಡಿದ್ದೀನಿ ನಾನು. 10:15 ಶೋಗೆ ನೋಡಿ, ಈಗ ನಿಮ್ಮ ಎದುರಿಗೆ ತೋರಿಸ್ತೀನಿ, ಒಂದೇ ಒಂದು ಟಿಕೆಟ್ ಖಾಲಿ ಇದೆ. ಈಗ ಟಿಕೆಟ್ ಕೌಂಟ್ರಿಗೆ ಹಿಂಗೆ ನಡೀರಿ ಕ್ಯಾಮ್ರಾ ಸಮೇತ, ಎಲ್ಲಿ ಬುಕ್ ಆಗಿದೆ ಇಷ್ಟು ಟಿಕೆಟ್ ತೋರಿಸಿ. ಯಾರಿಗೂ ಅಪ್ಡೇಟ್ ಇಲ್ಲ. ಇಲ್ಲಿ ಜನ ನೋಡಿ, ಒಂದೇ ಒಂದು ಥಿಯೇಟರ್ ಇದೆ, ಅಲ್ಲಿ ನೋಡಿ, ಅಲ್ಲೊಂಥರ ತೋರಿಸ್ತಿದೆ ಇನ್ನೊಂದು ಥಿಯೇಟ್ರ್. ಎಲ್ಲ ಥಿಯೇಟ್ರ್ಗಳಲ್ಲಿ ಹಿಂಗೆ ಆಗ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇದು ಏನು ಅವ್ರ ಹೆಸರು ಹಾಳು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಎಲ್ಲರೂ. ಒಂದು ಅಪ್ಡೇಟ್ ಇಲ್ಲ. ನಿನ್ನೆ ಸಾಯಂಕಾಲ ಎಲ್ಲರಿಗೂ ಗೊತ್ತಾಗಿರೋದು ಇದು ವಿಷಯ. ಈಗ ಇವ್ರು ಕೇಳಿದ್ರೆ ಪೇಟಿಎಮ್ ಅಲ್ಲಿ ಬುಕ್ ಮಾಡಬೇಕು, ಪೇಟಿಎಮ್ ಅಲ್ಲಿ ಬುಕ್ ಮಾಡಬೇಕು ಅಂತ ಹೇಳ್ತಾರೆ. ಬುಕ್ ಮೈ ಶೋ ಅಲ್ಲಿ ಇಲ್ಲಿ ಇದೆಯಲ್ಲ, ಈಗ 10:15 ಶೋ ತೋರಿಸಿ ನಿಮ್ಮ ಕ್ಯಾಮ್ರಾದಲ್ಲಿ, ಒಂದೇ ಒಂದು ಟಿಕೆಟ್ ಇದೆ. ಸರಿ ಸರ್, ಈಗ 10:15 ತನಕ ಇಲ್ಲೇ ಇರಿ ಸರ್, ಈಗ ಕೌಂಟ್ರಲ್ಲಿ ನಡೀರಿ ಸರ್. ಇಷ್ಟು ಟಿಕೆಟ್ ಬುಕ್ ಆಗಿದೆಯಾ ತೋರಿಸಿ. ಒಂದೇ ಒಂದು ಟಿಕೆಟ್ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಟಿಕೆಟ್ ಬುಕ್ ಆಗಿದೆಯಾ ತೋರಿಸಿ ನೋಡೋಣ. ನಾವು ಇಷ್ಟು ಜನ ಎಲ್ಲಿದ್ದಾರೆ ಜನ? 10:15 ಇರಿ ನೋಡೋಣ. ಏನು ಅವ್ರ ಹೆಸರು ಹಾಳು ಮಾಡಬೇಕು ಅಂತ ಇದರ ಮಾಡ್ತಾ ಇದ್ದಾರಾ? ಅಭಿಮಾನಿಗಳಿಗೆ ಕರೆಕ್ಟ್ ಪ್ರಮೋಷನ್ ಸರ್ ಯಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನ ನಾವು ಹೇಳ್ಬೇಕಾಗಿಲ್ಲ, ನಿಮ್ಗೂ ಮೀಡಿಯಾದವ್ರಿಗೂ ಚೆನ್ನಾಗಿ ಗೊತ್ತಿದ್ದು. ನವಗ್ರಹಗೆ ಯಾವ ಥರ ಪ್ರಮೋಷನ್ ಕೊಟ್ಟರು, ಡಿಜಿಟಲ್ ಮೀಡಿಯಾಗಳಿಗೂ ಕೂಡ ಅಪ್ಡೇಟ್ ಇಲ್ಲ. ಪ್ರತಿದಿನ ವಿಡಿಯೋಗಳು ನೋಡ್ತೀವಿ ಯೂಟ್ಯೂಬಲ್ಲಿ, ಒಂದು ಅಪ್ಡೇಟ್ ಇಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಥ ಒಳ್ಳೆ ಕನ್ನಡ ಸಿನಿಮಾ. ದರ್ಶನ್ ಸಿನಿಮಾ ಅಂತ ನೋಡಬೇಡಿ, ಇದನ್ನು ಕನ್ನಡ ಸಿನಿಮಾ ಅಂತ ನೋಡ್ರಿ. ಇದನ್ನು ಜನವರಿ 26ಕ್ಕೆ ರಾಯಣ್ಣನ ಬರ್ತಡೇ ದಿವಸ ಬಿಡ್ಬೋದಿತ್ತಲ್ವಾ? ಏನಕ್ಕೆ ಇನ್ನು ಒಂದು ತಿಂಗಳು ವೆಯ್ಟ್ ಮಾಡೋಕ್ಕಾಗ್ತಿರಲ್ವಾ? ಇಲ್ಲ ಸರ್, ಏನಂದರೆ ಇದು ಸಿನಿಮಾ ತಂಡದವರು ಡಿಸ್ಟ್ರಿಬ್ಯೂಷನಿಂದ ಹಿಡಿದು ಪ್ರತಿಯೊಬ್ಬರು ತಪ್ಪು. ಇದು ಥಿಯೇಟ್ರ್ ಅವ್ರು ಮಾಡ್ತಿರೋದಾ ಅಥವಾ ಏನಿದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಇದು ಸ್ಕ್ಯಾಮ್ ತಾನೇ. ಒಬ್ಬ ವ್ಯಕ್ತಿನ ತುಳಿಬೇಕು, ಈ ಮಟ್ಟಕ್ಕೆ ತುಳಿಬಾರ್ದು. ನಾವು ಎಲ್ಲನೂ ಸಹಿಸ್ಕೊಂಡು ಸುಮ್ಮನಿದ್ದೀವಿ. ಒಂದು ಮಾತು ಹೇಳ್ತೀನಿ, 1000 ಖಾಲಿ ಥಿಯೇಟ್ರು ಮೀಡಿಯಾದವ್ರು ಬಂದು ಎಷ್ಟೊಂದು ಜನ ವಿಡಿಯೋ ಮಾಡ್ಕೊಂಡು ಹೋದ್ರು. ಜನ ಬರ್ತಾ ಇಲ್ಲ, ಡಿ ಬಾಸ್ ಅಭಿಮಾನಿಗಳು ಕಮ್ಮಿ ಆಗೋದ್ರು, ಈ ಥರ ತೋರಿಸ್ತಾರೆ. ಅಭಿಮಾನಿಗಳು ಯಾವತ್ತೂ ಬಿಟ್ಕೊಡಲ್ಲ, ಎಲ್ಲರೂ ಕೂಗಾಗ್ತಾರೆ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಬಾಸ್. ಸಾಯೋವರೆಗೂ ಡಿ ಬಾಸ್ ಅಭಿಮಾನಿಗಳೇ ನಾವು, ಯಾವತ್ತೂ ಬಿಟ್ಕೊಡಲ್ಲ ಅವ್ರನ್ನ. ಒಂದೇ ಒಂದು ಮಾತು ಹೇಳ್ತೀನಿ, 1000 ಜನ 1000 ಮಾತಾಡಲಿ, 1000 ಜನ ಫೇಕ್ ಪ್ರಮೋಷನ್ ಮಾಡಲಿ, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಒಬ್ಬರಿದ್ರು 100 ಆನೆ ಬಲ ಥರ ನಮ್ಮ ಭಾಷೆಗೆ ನಾವು ಸಪೋರ್ಟ್ ಕೊಡ್ತೀವಿ, ಆಯ್ತಾ? ಸತ್ರು ಬದುಕಿದ್ರು, ನಾವು ಸತ್ತು ಇಲ್ಲೇ ಮಣ್ಣಾದರೂ ಕೂಡ ನಮ್ಮ ಡಿ ಬಾಸಿನ ಬಿಟ್ಕೊಡೋ ಮಾತೇ ಇಲ್ಲ, ಆಯಿತಾ? ಒಂದು ಮಾತು ಹೇಳ್ತೀನಿ, ನೀವು 1000 ಥರ ಯೋಚನೆ ಮಾಡಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವು ಏನೇ ಮಾಡಿದ್ರು ನಮ್ಮ ಬಾಸ್ ಹೆಸರನ್ನ ಕೆಳಗಡೆ ಬೀಳಕ್ಕೆ ನಿಮ್ಮ ಅಪ್ಪನ ಹಣೆಗೂ ಸಾಧ್ಯ ಇಲ್ಲ.
ನಾನು ನೋಡಿ ಸರ್, ಅದು ಯಾರಿಂದ ಅಂತ ನಿಮ್ಗೆ ಗೊತ್ತಿದೆ. ಬೆಳಗ್ಗೆ ಹೌಸ್ಫುಲ್ ಅಂತ ತೋರಿಸ್ತಿದೆ. ಹೌದು. ಥಿಯೇಟರ್ ಕೇವಲ 50ರಿಂದ 60 ಬೆರಳಿಕೆ ಜನರಿದ್ದೀರಿ ಅನ್ನೋಂಥದ್ದು ಹೇಗೆ ಅಂತ. ಬುಕ್ ಮೈ ಶೋನ ಸರ್ ಒಂದೇ ನಿಮಿಷ ಅದೇ ಹೇಳ್ತೀರಿ ಸರ್. ನಾನು ಕಾಲೇಜ್ ಸ್ಟೂಡೆಂಟು, ಇವತ್ತು ಇಂಟರ್ನಲ್ ಎಕ್ಸಾಮ್ ಐತೆ. ಬಾಸ್ ಮೂವಿ ನೋಡಬೇಕು ಅಂತ ನಮ್ಮ ಮನೆ ಹೊಸಕೋಟೆಯಿಂದ JP ನಗರ್ಗೆ ಬಂದಿದ್ದೀನಿ. ನಮ್ಮ ಹುಡುಗರೆಲ್ಲರೂ ಬರ್ಬೇಕು ಅಂದ್ಕೊಂಡ್ರು, ಟಿಕೆಟ್ ಇಲ್ಲ. ಇವಾಗ ಇದು ಬಂದು ನೋಡಿದ್ರೆ ಎಷ್ಟು ಬೇಜಾರಾಗಲ್ಲ ಸರ್. ಬುಕ್ ಮೈ ಶೋರ್ದೇನೆ ಬೆಳಿಗ್ಗೆ 6:30 ತನಕ ಒಂದು ಟಿಕೆಟ್ ಬಿಟ್ಟಿಲ್ಲ, 6:30ಗೆ ಬಿಟ್ಟಿದೆ, ಬರೀ 10 ಟಿಕೆಟ್ ಐತೆ. ಮಿಗ್ದವರೆಲ್ಲ ಏನಾಯ್ತು, ಏನಕ್ಕೆ ಬ್ಲಾಕ್ ಮಾಡಬೇಕು? ಯಾಕೆ ಬೇರೆ ಯಾರು ಮೂವಿ ಬಂದು ನೋಡೋದೇ ಅಲ್ವಾ ಸರ್? 300 ರೂಪಾಯಿ ಅಲ್ಲ ಸರ್, 500 ರೂಪಾಯಿ ಇಕ್ಕಿದ್ರು. ರಿಲೀಸ್ ಅಂತ ಹೇಳಿದ್ರೆ ದರ್ಶನ್ ಮೂವಿ ಪ್ರತಿಯೊಬ್ರು ಬಂದೇ ಬರ್ತಾರೆ. ಸರ್, 4:15 500 ರೂಪಾಯಿ ಕೊಟ್ಟು ಟಿಕೆಟ್ ನೋಡಿದೀವಿ. 4:15 ಬಂದಿದ್ದು. ಒಂದು ಸಿನಿಮಾನ ನೋಡ್ತಾರ ನಮಗೆ ತುಂಬಾ ಬೇಜಾರಾಗ್ತದೆ. ಡಿ ಬಾಸ್ದು ಒಂದೇ ಒಂದು ತಿಳ್ಕೊಳ್ಳಿ, ಎಷ್ಟು ಕುತಂತ್ರ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು, ಸಾಯವರೆಗೂ ಅಭಿಮಾನಿಗಳು ತುಂಬಾ ಹೆಮ್ಮೆಯಿಂದ ಹೇಳ್ತೀವಿ ಜೈ ಡಿ ಬಾಸ್ ಅಂತ ನಾವು ಯಾವಾಗೂ ಹೇಳ್ಕೊಂತೀವಿ. ಈ ಸಿನಿಮಾ ಸೋಲಕ್ ಬಿಡಲ್ಲ ಸರ್. ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್ಗಳು ಸಿನಿಮಾ ಬಿಡ್ಬೇಕಾದ್ರೆ ನೋಡ್ಕೊಂಬಿಡಿ, ಅಭಿಮಾನಿಗಳಿಗೆ ಒಂದು ಮಾಹಿತಿ ಕೊಡಿ ಕರೆಕ್ಟಾಗಿ. ಸಿನಿಮಾ ಇಂತಿಂತ ಡೇಟ್ಗೆ ಯಾವ ಮೀಡಿಯಾ ಚಾನೆಲ್ ಬೇಕಾಗಿಲ್ಲ ನಮ್ಗೆ, ನಾವೇ ಪ್ರಮೋಷನ್ ಮಾಡ್ಕೊಂತೀವಿ, ಅಭಿಮಾನಿಗಳೇ ಪ್ರಮೋಷನ್ ಮಾಡ್ತೀವಿ. ನೀವು ಆಗಿಲ್ವಾ, ನಿಮ್ ಕೈಗೆ ಆಗಿಲ್ವಾ? ಒಂದು ಮಾತು, ನೆಕ್ಸ್ಟ್ ತಿಂಗ್ಳು ಈ ಡೇಟಿಗೆ ಬಿಡ್ತಾ ಇದ್ದೀರ ಅಂತ ಹೇಳಿ ಸರ್. ಒಂದು ಫ್ಯಾನ್ ಕ್ಲಬ್ ಅಲ್ಲ, ಇಡೀ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ದರ್ಶನ್ ಅಭಿಮಾನಿ ಅವನೇ ನಿಂತು ಪ್ರಮೋಷನ್ ಮಾಡ್ತಾನೆ. ಅದು ತಾಕತ್ತು ದರ್ಶನ್ ಫ್ಯಾನ್ಸ್ ಅಂದ್ರೆ. ಸುಮ್ಮನೆ ಯಾರು ಅನ್ಕೊಳಲ್ಲ. ಓಕೆನಾ? ಇನ್ಮೇಲೆ ನೋಡೋಣ ಸರ್. ಈ ಮೂವಿ ಹಿಂಗೆ ಆಯ್ತಲ್ಲ, ನೆಕ್ಸ್ಟ್ ಮೂವಿ ರಿಲೀಸ್ ಮಾಡಬೇಕಾದ್ರೆ ಅವಾಗ ತೋರಿಸ್ತೀರೇನು ಅಂತ. ನೋಡಿ ಸರ್, ಈಗ ಪ್ರಮೋಷನ್ನು ಮಾಡೋಂಥದ್ದು ಏನು ಬೇಕಾಗಿಲ್ಲ ಆಯಿತಾ. ಒಂದು ಅಪ್ಡೇಟ್ ಕೊಟ್ಟು ಬಂದು ನೀವೇ ಹೇಳಿದ್ದಿದ್ರೆ, ಯಾರು ರಿಲೀಸ್ ಮಾಡಿದ್ರಲ್ಲ ನೀವೇ ಇಂಥ ಡೇಟ್ಗೆ ಇಂಥ ಥಿಯೇಟ್ರಿಗೆ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ಇವತ್ತು ನಾವು ಫ್ಯಾನ್ಸ್ಗಳೆಲ್ಲ ನಾವು ಅದನ್ನು ಪಬ್ಲಿಸಿಟಿ ಮಾಡ್ತಾ ಇದ್ವಿ. ಅದು ತಪ್ಪು ಮಾಡಿದ್ದೀರ ನೀವು. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಸಿನಿಮಾ ತುಂಬ ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಸರು ಕೊಟ್ಟಂಥ ಸಿನಿಮಾ. ಅದು ಅಲ್ಲದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಸಿನಿಮಾ ಸಂಗೊಳ್ಳಿ ರಾಯಣ್ಣದು. ಅಂಥ ಸಿನಿಮಾನ ಹಾಳು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ತುಂಬ ಬೇಜಾರಿದೆ. ಅಲ್ಲಲ್ಲ, ನಾನು ಹೇಳ್ತೀನಿ ಕೇಳಿ, ಪಬ್ಲಿಸಿಟಿಯಲ್ಲಿ ಒಂದು ನಿಮಿಷ ನಾನು ಪೂರ್ತಿ ಮಾತಾಡಕ್ ಬಿಡಿ. ಪಬ್ಲಿಸಿಟಿಯಲ್ಲಿ ಹಾಳು ಮಾಡಿದಿರ, ಸಿನಿಮಾ ಹಾಳಾಗಿಲ್ಲ, ಪಬ್ಲಿಸಿಟಿಯಲ್ಲಿ ಹಾಳು ಮಾಡಕ್ಕಿದ್ದೀರ ಆಯ್ತಾ. ಇದು ಒಂದು ನಿಮಿಷ ನಾನು ಹೇಳ್ತಾ ಕೇಳಿಸ್ಕೊಳ್ಳಿ. ಈ ಸಿನಿಮಾ ಪಬ್ಲಿಸಿಟಿಯಲ್ಲಿ ತುಂಬ ಲೋ ಮಾಡಕ್ಕಿದ್ದೀರ. ಪರವಾಗಿಲ್ಲ, ನಿಜವಾಗ್ಲೂ ನಾವು ಅಭಿಮಾನಿಗಳು ಬಿಟ್ಕೊಡಲ್ಲ. ಇವಾಗ ನೆಕ್ಸ್ಟ್ ಶೋ ನೋಡ್ತಾ ಇರ್ರಿ ನೀವೇ ಜನ ಆಯ್ತಾ, ಬರ್ತಾರೆ 100%. ನಿಜ ಹೇಳೋ ಎಲ್ಲರಿಗೂ ಹೇಳ್ತಿದ್ದೀನಿ, ಬುಕ್ ಮೈ ಶೋ, ಪೇಟಿಎಮ್ಮು ಎಲ್ಲ ಸುಳ್ಳು. ಥಿಯೇಟ್ರ್ ಖಾಲಿ ಇದೆ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಥಿಯೇಟ್ರಿಗೆ ಬನ್ನಿ ಆಯ್ತಾ. ನೀವು ಟಿಕೆಟ್ ಇಲ್ಲ ಅಂತೇಳಿ ಆಮೇಲೆ ನಾವು ನಿಂತ್ಕೊಂಡು ನೋಡೋಣ ಅಂತ ಬಂದಿದ್ದಕ್ಕೆ ಫುಲ್ ನಂಗೆ ಸೀಟ್ ಸಿಕ್ತು. ನಿಜವಾಗ್ಲೂ ಹೇಳ್ತೀನಿ, ಬುಕ್ ಮೈ ಶೋ, ಪೇಟಿಎಮ್ ಎಲ್ಲ ಫೇಕು. ಆದರೆ ಹೌಸ್ಫುಲ್ ಅಂತ ತೋರಿಸ್ತಿದೆ, ಅದನ್ನ ಯಾರು ನೀವು ನಂಬೇಡಿ. ನಿಜವಾಗ್ಲೂ ಥಿಯೇಟ್ರ್ ಖಾಲಿ ಇದೆ, ಅದರಲ್ಲೆಲ್ಲ ತೋರಿಸ್ತಾ ಇದ್ದ ಫೇಕು. ಬನ್ನಿ, ಥಿಯೇಟ್ರ್ ಖಾಲಿ ಇದೆ, ಎಲ್ಲ ಬಂದು ಸಿನಿಮಾ ನೋಡೋಣ ಬನ್ನಿ.